ನಿಮ್ಮ ಹೆಸರು ಹೇಳಿ? ಚಂದು ಅಂತ ಸರ್. ಯಾವ ಊರು? ಚನ್ನಪಟ್ಟಣದ ಹತ್ರ ತೂಬಿನಕೆರೆ. ತೂಬಿನಕೆರೆ. ಹಾಂ ಹಾಂ. ಚನ್ನಪಟ್ಟಣದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಅಲ್ಲಿಂದ 13 ಕಿಲೋಮೀಟರ್ ಆಗುತ್ತೆ ಸರ್. ಗೌಡಗೆರೆ ಕಡೆ ಆ ಕಡೆ ಹೋಗ್ಬೇಕಾ? ಇಲ್ಲ ಈ ಕಡೆ ಬೈರಪಟ್ಟಣ ಮೇನ್ ರೋಡ್. ಬೈರಪಟ್ಟಣ ಮೇನ್ ರೋಡ್ ಬೈಪಾಸ್ ಒಂದು ಅಲ್ಲಿಂದ ಮೇನ್ ರೋಡ್ ಅದೇನಾ? ಹೈವೇಲ್ಲೇ? ಅಲ್ಲಿಂದ ಹೈವೇಯಿಂದ 7 ಕಿಲೋಮೀಟರ್. ಹಾಂ ಹಾಂ. ಎಷ್ಟಲ್ಲಾಗಿದ್ದಾವೆ ಸರ್? ಇದು 2 ಆಗಿದೆ. ಹಾಂ. ಇದು 4 ಇವಾಗ ಆಗಿದೆ. ಇವಾಗ ಉಳಿಸಿದೆ ಸರ್. ತೊಗೊಂಡು ಎಷ್ಟು ದಿನ ಆಯಿತು ಸರ್? ನಾನು ತೊಗೊಂಡಿದ್ದು ಅರೌಂಡ್ 40 days ಆಯ್ತು. ಇನ್ನು ರೀಸೆಂಟಾಗಿ ತೊಗೊಂಡಿದ್ದು? ರೀಸೆಂಟಾಗಿ ತೊಗೊಂಡಿದ್ದು ನನಗೆ 1.5 ತಿಂಗಳಾಗಿದೆ. ಹಾಂ ಹಾಂ. ಎಷ್ಟಾಗಿತ್ತು ಸರ್? ಸರ್ ಇದು ಬಂದು ಇವಾಗ ನಾನು ತೊಗೊಂಡಾಗ ಇವು 1.25 ಆಗಿತ್ತು ಸರ್. ಹಾಂ. ಇವಾಗ ನಾನು ಎಲ್ಲ ಸಾಕಿ ಇದು ಮಾಡಿದ್ಮೇಲೆ ಈಗ 1.75 ಹೇಳ್ತಾ ಇದ್ದೀರಾ? ಹಾಂ ಹಾಂ. ಒಟ್ಟು ಸ್ನೇಹಿತರು ಎಷ್ಟು ಜನ ಬಂದಿದ್ದೀರಾ? ನಾವು ಒಟ್ಟು ಇಲ್ಲಿ ಇರೋದೆಲ್ಲ ನಮ್ಮವೇ ಸರ್. ಇದು ಹಾಂ ಹಾಂ. ಎಲ್ಲ ಒಂದು ನಾವು 7-8 ಜನ ಬಂದಿದ್ದೀವಿ ನಾವು. ಹಾಂ. ಸಣ್ಣ ಕರುವಿಂದ ಹಿಡಿದು ಬಿತ್ತನೆ ಕರು ಎಲ್ಲ ಈ ಲೈನು ನಿಮ್ಮದೇನಾ? ನಿಮ್ಮ ಸ್ನೇಹಿತರದೇವೆಲ್ಲ? ಇದು ನಮ್ಮ ಮಾವರ. ಹಾಂ. ಈ ಲೈನಲ್ಲಿರೋವೆಲ್ಲ ನಮ್ಮ ಮಾವ. ಈ ಮಲಗಿರೋವೆಲ್ಲ ಕರುಗಳು? ಹಾಂ ಹಾಂ. ನಿಂತ್ಕೊಳ್ಳಿ. ಆ ಒಂಟಿದು ನಿಮ್ಮದೇ? ಹಾಂ, ಒಂಟಿನ ಬಿತ್ತನೆ ಊರಿನ ಟೈಸನ್ ಅಂತ. ಅಂದರೆ ಇದೊಂದೇ ಜಾತ್ರೆನ ಮಾಡಿರೋದು ಮುಂಚೆ ಮಾಡಿದ್ರಾ? ಸರ್ ನಾನು ಇದು 4ನೇ ವರ್ಷದ ಜಾತ್ರೆ ನಾನು ಮಾಗಡಿ. ಹಾಂ ಹಾಂ. ಇನ್ನು ಕಬ್ಬಾಳು ಮಾಡ್ಕೊ ಬಂದಿದ್ದೀವಿ ಈ ವರ್ಷ. ಕಬ್ಬಾಳು, ಹಾಂ, ಆಮೇಲೆ ಕೆಂಗಲ್ಲು. ಹಾಂ. ಈ ವರ್ಷ ಕೆಂಗಲ್ಲು ಕಬ್ಬಾಳು 2 ಮಾಡಿರೋದು. ಬಿಟ್ಟರೆ ಮಾಗಡಿ ಅವು ಬೇರೆ ಎತ್ತುಗಳು ಕೊಟ್ಬಿಟ್ರಿ ಅವನ್ನ? ಘಾಟಿಲಿ ಒಂದು ಜೊತೆ ಹಿಡ್ಕೊಂಡ್ಬಂದಿದ್ವಿ. ಹಾಂ ಹಾಂ ಹಾಂ. ಅಲ್ಲಿ ಮಾಗಡಿ ಹತ್ರದವ್ರಿಗೆ ಕೊಟ್ವಿ. ಅದಾದ್ಮೇಲೆ ತಿರ್ಗಾ ಒಂದು ಊರು ನಮ್ಮೂರು ಪಕ್ಕದಲ್ಲೇ ತೊಗೊಂಡಿದ್ವಿ. ಹಾಂ. ಅದನ್ನು ಸಂಕ್ರಾಂತಿ ಕಳ್ಕೊಂಡು ಒಂದು 10 ದಿನ ಆದಮೇಲೆ ಕೊಟ್ಬಿಟ್ಟು ಆಮೇಲೆ ಗೊತ್ತಿರುತ್ತೆ. ಮೊಬೈಲ್ ನಂಬರ್ ಹೇಳಿ ನಿಮ್ಮದು? ಸರ್ ನನ್ನ ಚಂದು ಅಂತ. ಹಾಂ. ನನ್ನ ಮೊಬೈಲ್ ನಂಬರ್ ಬಂದು 7348843591. ಹಾಂ ಹಾಂ. 59 591. ಹಾಂ ಹಾಂ. ನಿಮ್ಮ ಚನ್ನಪಟ್ಟಣದಲ್ಲಿ ನಿತಿನ್ ಇದ್ದಾನಲ್ಲ? ಹಾಂ ಸರ್. ಅವೊಂದು ಅವ್ರ ಮನೆ ಹತ್ರ ಬಂದು ಸುಮಾರು ಸತಿ ಮಾಡಿದ್ದೀನಿ. ಬನ್ನಿ, ಇಲ್ಲಿ ಬನ್ನಿ. ಎಷ್ಟು ತಿಂಗಳು ಕರು ಇದು? ಸರ್ ಇದು ಬಂದು 15 ತಿಂಗಳು ಕರು ಸರ್. ಹಾಂ ಹಾಂ. ಇನ್ನು ಸುಮ್ಮನೆ ಬಿಟ್ಟಿಲ್ಲ, ಸಾಕಿದ್ದೀರ ಅಷ್ಟೇ? ಹಾಂ, ಸಾಕಿದ್ದೀವಿ ಸರ್. ಇವಾಗ ನಾವು ಇದನ್ನೂ ರೀಸೆಂಟಾಗಿ ಸರ್ ತಂದಿದ್ದು. ಹಬ್ಬ ಹತ್ರ ಮಾಡ್ಕೊಂಡು. ಇಲ್ಲಿ ಹಬ್ಬ ಹತ್ರ ಮಾಡ್ಕೊಂಡು ತಂದಿವಿ ಸರ್. ಇಲ್ಲೇ ಇದು ನಾಗಮಂಗಲದ ಹತ್ರ ತಂದಿದ್ದು. ಹಾಂ ಹಾಂ. ಏನು ಕೂಟಕ್ಕೆ ಏನಾಗಲ್ಲ ಇದಕ್ಕೆ? ಇಲ್ಲ ಸರ್, ಬಿತ್ತನೆಗೆ ಅಂತಾನೆ. ಆಯ್ತು ಸರ್, ಧನ್ಯವಾದಗಳು. ಥ್ಯಾಂಕ್ ಯು.